ನಮ್ಮ ಸುಪ್ತ ಮನಸ್ಸಿಗೆ ನಾವು ನೀಡುವ ಪ್ರತಿಯೊಂದು ಸಲಹೆಯು ಬೀಜದಂತೆ, ಅದು ಬಿತ್ತಿದ ನಂತರ ಒಳಗೆ ಬೆಳೆಯಲೇಬೇಕು. ನಿಮ್ಮ ಜೀವನವನ್ನು ಬದಲಾಯಿಸುವ ಈ ಅಗಾಧ ಶಕ್ತಿಯ ಬಗ್ಗೆ ತಿಳಿದುಕೊಳ್ಳಲು ನೀವು ಸಿದ್ಧರಿದ್ದೀರಾ? ಆತ್ಮೀಯ ಸ್ನೇಹಿತರೆ, ನಮ್ಮ ಆಡಿಯೋ ಇನ್ಸೈಟ್ಸ್ ಚಾನೆಲ್ನ ಮತ್ತೊಂದು ಮೌಲ್ಯಯುತ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಜೀವನದ ಸತ್ಯಗಳನ್ನು, ಜ್ಞಾನದ ವಿಸ್ತಾರವನ್ನು ಮತ್ತು ಆತ್ಮಸಾಕ್ಷಿಯ ಆಳವನ್ನು ಅರಿತುಕೊಳ್ಳಲು ಸಹಕರಿಸುವ ವಿಶಿಷ್ಟ ವಿಚಾರಗಳನ್ನು ನಿಮ್ಮೆದುರು ತರುವ ನಮ್ಮ ಪ್ರಯತ್ನದಲ್ಲಿ ನೀವು ಯಾವಾಗಲೂ ನಮ್ಮೊಂದಿಗೆ ಇರುತ್ತೀರಿ ಎಂದು ನಾವು ಭಾವಿಸುತ್ತೇವೆ. ನಿಮ್ಮನ್ನು ಜ್ಞಾನದ ಮತ್ತಷ್ಟು ಆಳಕ್ಕೆ ಕರೆದೊಯ್ಯಲು ನಾವು ಸದಾ ಸಿದ್ಧ. ಇಂದು ನಾವು ಚರ್ಚಿಸಲು ಆರಿಸಿಕೊಂಡಿರುವ ಪುಸ್ತಕವು ಜೋಸೆಫ್ ಮರ್ಫಿ ಅವರು ಬರೆದ ನಿಮ್ಮ ಮನಸ್ಸಿನ ಪವಾಡಗಳು, ಅಂದರೆ ದ ಮಿರಾಕಲ್ಸ್ ಆಫ್ ಯುವರ್ ಮೈಂಡ್. ಈ ಪುಸ್ತಕವನ್ನು ಮರ್ಫಿಯವರ ಅತಿ ಪ್ರಸಿದ್ಧ ಕೃತಿಯಾದ ದ ಪವರ್ ಆಫ್ ಯುವರ್ ಸಬ್ಕಾನ್ಷಿಯಸ್ ಮೈಂಡ್ ಇದರ ಎರಡನೇ ಭಾಗ ಎಂದು ಪರಿಗಣಿಸಲಾಗಿದೆ. ಇದು ಸುಪ್ತ ಮನಸ್ಸಿನ ಪರಿಕಲ್ಪನೆಯನ್ನು ಮುಂದಿನ ಹಂತಕ್ಕೆ ಕೊಂಡೊಯ್ಯಲು ಒಂದು ಅತ್ಯುತ್ತಮವಾದ ಕೃತಿ. ನಿಮ್ಮ ಜೀವನದಲ್ಲಿ ನೀವು ಎದುರಿಸುತ್ತಿರುವ ಎಲ್ಲಾ ಸಮಸ್ಯೆಗಳನ್ನು ಪರಿಹರಿಸಲು ಈ ಪುಸ್ತಕವು ನಿಮಗೆ ಸಹಾಯ ಮಾಡುತ್ತದೆ. ಇಂದಿನ ದಿನಗಳಲ್ಲಿ ಬಹಳಷ್ಟು ಜನರು ಖಿನ್ನತೆ ಅಥವಾ ಡಿಪ್ರೆಷನ್ ಅನ್ನು ಎದುರಿಸುತ್ತಿದ್ದಾರೆ. ಅಂತಹವರು ತಮ್ಮ ನಕಾರಾತ್ಮಕ ಆಲೋಚನೆಗಳಿಂದ ಹೊರಬಂದು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಒಂದು ಸಕಾರಾತ್ಮಕ ಜೀವನವನ್ನು ಆರಂಭಿಸಲು ಈ ಪುಸ್ತಕವು ಅತ್ಯಂತ ಉಪಯುಕ್ತವಾದ ಮಾರ್ಗದರ್ಶಿಯಾಗಿದೆ. ಮರ್ಫಿಯವರು ಈ ಪುಸ್ತಕದಲ್ಲಿ ಒತ್ತಿ ಹೇಳುವ ವಿಷಯವೇನೆಂದರೆ, ನಮ್ಮ ಸುಪ್ತ ಮನಸ್ಸಿನಲ್ಲಿ ಅಡಗಿರುವ ಶಕ್ತಿಯನ್ನು ಬಳಸಿಕೊಂಡು ನಮ್ಮ ಜೀವನವನ್ನು ನಾವು ಉತ್ತಮಗೊಳಿಸಬಹುದು. ಸುಪ್ತ ಮನಸ್ಸಿನ ಶಕ್ತಿ ಮತ್ತು ಪವಾಡಗಳು, ದ ಪವರ್ ಅಂಡ್ ಮಿರಾಕಲ್ಸ್ ಆಫ್ ದ ಸಬ್ಕಾನ್ಷಿಯಸ್ ಮೈಂಡ್. ನಮ್ಮ ಸುಪ್ತ ಮನಸ್ಸಿನ ಶಕ್ತಿಯನ್ನು ನೀವು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡರೆ, ವೈದ್ಯಕೀಯ ವಿಜ್ಞಾನವು ಸಹ ಪವಾಡವೆಂದು ಪರಿಗಣಿಸುವಂತಹ ಕೆಲಸಗಳನ್ನು ನೀವು ಸಾಧಿಸಲು ಸಾಧ್ಯವಾಗುತ್ತದೆ. ನೀವು ನಿಮ್ಮ ಕೆಟ್ಟ ಅಭ್ಯಾಸಗಳನ್ನು ಜಯಿಸಲು ಬಯಸುತ್ತೀರಾ? ನೀವು ನಿಮ್ಮ ಜೀವನದಲ್ಲಿ ಯಶಸ್ಸು ಮತ್ತು ಶಾಶ್ವತ ಸಂತೋಷವನ್ನು ಸಾಧಿಸಲು ಬಯಸುತ್ತೀರಾ? ನಿಮ್ಮ ಕುಟುಂಬದಲ್ಲಿ ಸಾಮರಸ್ಯವನ್ನು ತರಲು ಅಥವಾ ನೀವು ಸಾಧಿಸಲು ಅಸಾಧ್ಯವೆಂದು ಭಾವಿಸುವ ಗುರಿಗಳನ್ನು ತಲುಪಲು ಈ ಪುಸ್ತಕದ ಜ್ಞಾನವು ನಿಮಗೆ ಬಹಳಷ್ಟು ಸಹಾಯ ಮಾಡುತ್ತದೆ. ನಮ್ಮ ಮೆದುಳು ಹೇಗೆ ಕೆಲಸ ಮಾಡುತ್ತದೆ ಎಂಬುದನ್ನು ಮೊದಲು ನಾವು ತಿಳಿದುಕೊಳ್ಳಬೇಕು. ಮಾನವನಿಗೆ ಇರುವುದು ಒಂದೇ ಮನಸ್ಸು, ಆದರೆ ಅದು ಎರಡು ವಿಭಿನ್ನ ಕ್ರಿಯೆಗಳನ್ನು ಅಥವಾ ಕಾರ್ಯನಿರ್ವಹಣೆಗಳನ್ನು ಹೊಂದಿದೆ. ಈ ಹೇಳಿಕೆ ಬಹುಶಃ ನಿಮಗೆ ಪರಿಚಿತವೆಂದು ಅನ್ನಿಸಬಹುದು, ಏಕೆಂದರೆ ಇದು ವಿಲಿಯಂ ಜೇಮ್ಸ್ ಮತ್ತು ಥಾಮಸ್ ಟ್ರೋವರ್ಡ್ ಅವರ ದ ಬುಲೆಟ್ ವೈಬ್ರೇಷನ್ ಪುಸ್ತಕದ ತತ್ವಗಳಿಗೆ ಹೋಲುತ್ತದೆ. ಅವರು ಸಹ ಹೇಳುವುದು ಇದನ್ನೇ: ಮನುಷ್ಯನಿಗೆ ಒಂದೇ ಮನಸ್ಸಿದೆ, ಆದರೆ ಅವನಿಗೆ ಅನೇಕ ಮಾನಸಿಕ ಸಾಮರ್ಥ್ಯಗಳಿವೆ ಮತ್ತು ಪ್ರತಿ ಸಾಮರ್ಥ್ಯವೂ ಎರಡು ವಿಭಿನ್ನ ಮಾನಸಿಕ ಕ್ರಿಯೆಗಳ ರೀತಿಯಲ್ಲಿ ಕಾರ್ಯನಿರ್ವಹಿಸಲು ಸಾಧ್ಯವಾಗಿದೆ. ಮರ್ಫಿಯವರ ಪ್ರಕಾರ ಈ ಮನಸ್ಸಿನ ಎರಡು ಸ್ಥಿತಿಗಳನ್ನು ಜಾಗೃತ ಮತ್ತು ಸುಪ್ತ ಮನಸ್ಸು ಎಂದು ಕರೆಯಬಹುದು. ಈ ಕಾರ್ಯಗಳನ್ನು ಬೇರೆ ಬೇರೆ ಹೆಸರುಗಳಿಂದಲೂ ಕರೆಯಲಾಗಿದೆ. ಉದಾಹರಣೆಗೆ, ಕ್ರಿಯಾತ್ಮಕ ಮತ್ತು ನಿಷ್ಕ್ರಿಯ ಸ್ಥಿತಿಗಳು, ವಸ್ತುನಿಷ್ಠ ಮತ್ತು ವ್ಯಕ್ತಿನಿಷ್ಠ ಮನಸ್ಸು, ಎಚ್ಚರ ಮತ್ತು ನಿದ್ರಿಸುವ ಮನಸ್ಸು, ಪುರುಷ ಮತ್ತು ಸ್ತ್ರೀ ಮನಸ್ಸು, ಅಥವಾ ಐಚ್ಛಿಕ ಮತ್ತು ಅನೈಚ್ಛಿಕ ಮನಸ್ಸು. ವಸ್ತುನಿಷ್ಠ ಒಬ್ಜೆಕ್ಟಿವ್ ಅಥವಾ ಜಾಗೃತ ಮನಸ್ಸಿನ ಕಾರ್ಯ. ವಸ್ತುನಿಷ್ಠ ಮನಸ್ಸು ಈ ಬಾಹ್ಯ ಪ್ರಪಂಚದ ವಸ್ತುಗಳೊಂದಿಗೆ ವ್ಯವಹರಿಸುತ್ತದೆ. ಇದು ಜಗತ್ತಿನೊಂದಿಗೆ ವ್ಯವಹರಿಸಲು ನಮ್ಮ 5 ಇಂದ್ರಿಯಗಳನ್ನು ನೋಡುವುದು, ಕೇಳುವುದು, ಸ್ಪರ್ಶಿಸುವುದು, ರುಚಿ ನೋಡುವುದು ಮತ್ತು ವಾಸನೆ ಗ್ರಹಿಸುವುದನ್ನು ಬಳಸುತ್ತದೆ. ನಮ್ಮ ವಸ್ತುನಿಷ್ಠ ಮನಸ್ಸು ಕಾಲ ಮತ್ತು ಸ್ಥಳದ ಮಿತಿಗಳಿಗೆ ಒಳಪಟ್ಟಿರುತ್ತದೆ. ನಾವು ಜಾಗೃತರಾಗಿ ಮತ್ತು ಸಕ್ರಿಯರಾಗಿರುವಾಗ ಇದು ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸುತ್ತದೆ. ವ್ಯಕ್ತಿನಿಷ್ಠ ಸಬ್ಜೆಕ್ಟಿವ್ ಅಥವಾ ಸುಪ್ತ ಮನಸ್ಸಿನ ಕಾರ್ಯ. ಮತ್ತೊಂದೆಡೆ ನಮ್ಮ ವ್ಯಕ್ತಿನಿಷ್ಠ ಮನಸ್ಸು ನಮ್ಮ ಗ್ರಹಿಕೆ ಮತ್ತು ನಮ್ಮ ಭಾವನೆಗಳ ಕ್ಷೇತ್ರವಾಗಿದೆ. ಈ ಮನಸ್ಸು ನಮ್ಮ ದೇಹವನ್ನು ಮೀರಿ ದೂರದ ಸ್ಥಳಗಳನ್ನು ತಲುಪಬಲ್ಲದು. ಇದು ಕಾಲ ಮತ್ತು ಸ್ಥಳದ ಮಿತಿಗಳನ್ನು ಮೀರಿದ ಅಸ್ತಿತ್ವವನ್ನು ಹೊಂದಿರುತ್ತದೆ. ಇದು ಅಲ್ಲಿಗೆ ಹೋಗಿ ಗುಪ್ತಜ್ಞಾನ ಅಥವಾ ಬುದ್ಧಿಮತ್ತೆಯನ್ನು ಪಡೆದುಕೊಳ್ಳಬಹುದು ಮತ್ತು ಕಣ್ಣಿಗೆ ಬಟ್ಟೆ ಕಟ್ಟಿದ್ದರೂ ಸಹ ಹೊರಗಿನಿಂದ ಸಂದೇಶಗಳನ್ನು ಓದಲು ಸಾಮರ್ಥ್ಯ ಹೊಂದಿದೆ. ಮರ್ಫಿಯವರು ಹೇಳುವ ಮತ್ತೊಂದು ಪ್ರಮುಖ ಅಂಶವೆಂದರೆ, ವ್ಯಕ್ತಿನಿಷ್ಠ ಮನಸ್ಸು ಅಥವಾ ಸುಪ್ತ ಮನಸ್ಸು ಸಲಹೆಗಳಿಗೆ ಹೆಚ್ಚು ಆಕರ್ಷಿತವಾಗುತ್ತದೆ. ಇದು ಒಂದು ಮಣ್ಣಿನ ಅಥವಾ ಜೇಡಿಮಣ್ಣಿನಂತೆ. ನೀವು ಸುಪ್ತ ಮನಸ್ಸಿನಲ್ಲಿ ಯಾವ ಬೀಜವನ್ನು ಬಿತ್ತುತ್ತೀರೋ, ಅದು ಒಳ್ಳೆಯದಾಗಿರಲಿ ಅಥವಾ ಕೆಟ್ಟದ್ದಾಗಿರಲಿ, ಅದು ಅದನ್ನು ಒಪ್ಪಿಕೊಳ್ಳುತ್ತದೆ ಮತ್ತು ಅದಕ್ಕೆ ಸಮ್ಮತಿಯನ್ನು ನೀಡುತ್ತದೆ. ಇದು ಯಾವುದೇ ಸಂದೇಹವಿಲ್ಲದೆ ನೀವು ನೀಡಿದ ಸಲಹೆಗಳನ್ನು ಒಪ್ಪಿಕೊಳ್ಳುತ್ತದೆ. ಜಾಗೃತ ಮತ್ತು ಸುಪ್ತ ಮನಸ್ಸಿನ ಸಂಬಂಧ, ದ ರಿಲೇಶನ್ಶಿಪ್ ಬಿಟ್ವೀನ್ ಕಾನ್ಷಿಯಸ್ ಅಂಡ್ ಸಬ್ಕಾನ್ಷಿಯಸ್. ನಿಮ್ಮ ಜಾಗೃತ ಮನಸ್ಸು ನಿಮ್ಮ ಸುಪ್ತ ಮನಸ್ಸಿಗೆ ಮಾಲೀಕನಂತೆ. ಹಡಗಿನ ಕ್ಯಾಪ್ಟನ್ ಅಥವಾ ಮಾಸ್ಟರ್ ಹೇಗಿರುತ್ತಾನೋ ಹಾಗೆಯೇ ನಿಮ್ಮ ಜಾಗೃತ ಮನಸ್ಸು. ನಿಮ್ಮ ದೇಹ ಮತ್ತು ನಿಮ್ಮ ಎಲ್ಲಾ ಕಾರ್ಯಗಳು ಆ ಹಡಗನ್ನು ಪ್ರತಿನಿಧಿಸುತ್ತವೆ. ಕ್ಯಾಪ್ಟನ್ನ ಆದೇಶಗಳನ್ನು ಹಡಗು ಅನುಸರಿಸಲೇಬೇಕು. ಅದೇ ರೀತಿ ನಿಮ್ಮ ಸುಪ್ತ ಮನಸ್ಸು ನಿಮ್ಮ ಜಾಗೃತ ಮನಸ್ಸಿನ ಆದೇಶಗಳನ್ನು ಅನುಸರಿಸುತ್ತದೆ. ಸುಪ್ತ ಮನಸ್ಸು ಜಾಗೃತ ಮನಸ್ಸಿಗಿಂತ ಹೆಚ್ಚು ಶಕ್ತಿಶಾಲಿಯಾಗಿದ್ದರೂ ಅದು ಜಾಗೃತ ಮನಸ್ಸಿನ ಮಾತುಗಳನ್ನು ಕೇಳುತ್ತದೆ. ನಿಮ್ಮ ಸುಪ್ತ ಮನಸ್ಸು ನಿಮ್ಮ ಆಲೋಚನೆಗಳು, ನಂಬಿಕೆಗಳು ಮತ್ತು ಸಲಹೆಗಳ ಆಧಾರದ ಮೇಲೆ ನೀವು ಅದಕ್ಕೆ ನೀಡುವ ಯಾವುದೇ ಘೋಷಣೆಗಳನ್ನು ಅಥವಾ ಆದೇಶಗಳನ್ನು ನಿಜವೆಂದು ಒಪ್ಪಿಕೊಳ್ಳುತ್ತದೆ. ಒಂದು ಉದಾಹರಣೆ ಗಮನಿಸಿ. ನೀವು ಪದೇ ಪದೇ ನಾನು ಅಣಬೆಗಳನ್ನು ಇಷ್ಟಪಡುವುದಿಲ್ಲ ಎಂದು ಹೇಳುತ್ತಿದ್ದರೆ, ಯಾರಾದರೂ ನಿಮಗೆ ಅಣಬೆಗಳನ್ನು ಬಡಿಸಿದಾಗ ನಿಮ್ಮ ಸುಪ್ತ ಮನಸ್ಸು ತಕ್ಷಣವೇ ಆ ಆದೇಶವನ್ನು ನೆನಪಿಸಿಕೊಂಡು ಹೇಳುತ್ತದೆ, ನಮ್ಮ ಯಜಮಾನರಿಗೆ ಇದು ಇಷ್ಟವಿಲ್ಲ.
ಇದು ನಿಮ್ಮ ಜಾಗೃತ ಮತ್ತು ಸುಪ್ತ ಮನಸ್ಸಿನ ನಡುವಿನ ಸಂಬಂಧಕ್ಕೆ ಒಂದು ಸರಳ ಮತ್ತು ಉತ್ತಮ ಉದಾಹರಣೆ. ಇವೆರಡೂ ವಿರುದ್ಧ ಅನುಪಾತದಲ್ಲಿ ಸಂಬಂಧ ಹೊಂದಿವೆ. ಅಂದರೆ ಇವೆರಡರಲ್ಲಿ ಒಂದರ ಬಳಕೆಯನ್ನು ಹೆಚ್ಚು ಮಾಡಿದರೆ ಇನ್ನೊಂದು ಕಡಿಮೆ ಕೊಡುಗೆ ನೀಡುತ್ತದೆ. ಅದಕ್ಕಾಗಿಯೇ ನಿಮ್ಮ ಸುಪ್ತ ಮನಸ್ಸು ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸುವುದು ಯಾವಾಗ ಎಂದರೆ ನೀವು ಸಕ್ರಿಯವಾಗಿರದಿದ್ದಾಗ, ಅಥವಾ ನಿಮ್ಮ ಜಾಗೃತ ಮನಸ್ಸು ಕೆಲಸ ಮಾಡದೆ ವಿಶ್ರಾಂತಿ ಅಥವಾ ಅರೆನಿದ್ರಾವಸ್ಥೆಯಲ್ಲಿ ಇರುವಾಗ ಸುಪ್ತ ಮನಸ್ಸು ತನ್ನ ಅತ್ಯುತ್ತಮ ಕಾರ್ಯಗಳನ್ನು ನಿರ್ವಹಿಸುತ್ತದೆ. ನಿದ್ರೆಯ ಸಮಯದಲ್ಲಿ ನಿಮ್ಮ ದೇಹವು ಬಾಹ್ಯ ವಾಸ್ತವವನ್ನು ನೋಡುವುದಿಲ್ಲ ಅಥವಾ ಗ್ರಹಿಸುವುದಿಲ್ಲ. ಆ ಸಮಯದಲ್ಲಿ ನಿಮ್ಮ ಸುಪ್ತ ಮನಸ್ಸಿಗೆ ಸಲಹೆಗಳನ್ನು ನೀಡಲು ಇದು ಅತ್ಯುತ್ತಮ ಸಮಯ. ನಿದ್ರೆಗೆ ಜಾರುವ ಮೊದಲು ಶಾಂತ ಮತ್ತು ವಿಶ್ರಾಂತ ಸ್ಥಿತಿಯಲ್ಲಿ ನಿಮ್ಮ ಸುಪ್ತ ಮನಸ್ಸಿಗೆ ಸಲಹೆಗಳನ್ನು ನೀಡಬೇಕು. ಗುಣಪಡಿಸುವಿಕೆಯ ಸಾರ್ವತ್ರಿಕ ತತ್ವ, ದಿ ಯೂನಿವರ್ಸಲ್ ಪ್ರಿನ್ಸಿಪಲ್ ಆಫ್ ಹೀಲಿಂಗ್. ನಾವು ಇಲ್ಲಿಯವರೆಗೆ ಚರ್ಚಿಸಿದ ವಿಷಯ ಕೇವಲ ಒಂದು ಪರಿಚಯವಾಗಿತ್ತು. ಇದು ನಿಮ್ಮ ಮನಸ್ಸಿನ ಪವಾಡಗಳು ಪುಸ್ತಕದ 3ನೇ ಅಧ್ಯಾಯದ ಸಾರಾಂಶವಾಗಿದೆ. ಈಗ ನಾವು ಈ ಪುಸ್ತಕದ ಅತ್ಯಂತ ಪ್ರಮುಖ ಅಂಶಗಳ ಬಗ್ಗೆ ಮಾತನಾಡುತ್ತೇವೆ. ಈ ವಿಷಯಗಳು ಕೇವಲ ಪುಸ್ತಕದ ತತ್ವಗಳನ್ನು ವಿವರಿಸುವುದಲ್ಲದೆ ಲೇಖಕರು ಬರೆದ ಎಲ್ಲ ವಿಷಯಗಳಿಗೂ ಅನ್ವಯವಾಗುತ್ತದೆ. ಇಲ್ಲಿಯವರೆಗೆ ನಾವು ಅರ್ಥಮಾಡಿಕೊಂಡ ಜ್ಞಾನವನ್ನು ಪ್ರಾಯೋಗಿಕ ತಂತ್ರಗಳಾಗಿ ಹೇಗೆ ಪರಿವರ್ತಿಸುವುದು ಮತ್ತು ಜೀವನದಲ್ಲಿ ಸಮಸ್ಯೆಗಳನ್ನು ಗುಣಪಡಿಸಲು ಅಥವಾ ಸರಿಪಡಿಸಲು ಅವುಗಳನ್ನು ಹೇಗೆ ಬಳಸಬೇಕು ಎಂಬುದನ್ನು ನಾವು ತಿಳಿಯೋಣ. ಸುಪ್ತ ಮನಸ್ಸು ಮತ್ತು ಗುಣಪಡಿಸುವಿಕೆಗೆ ಸಂಬಂಧಿಸಿದಂತೆ ಕೇವಲ ಒಂದೇ ಒಂದು ಸಾರ್ವತ್ರಿಕ ತತ್ವವಿದೆ. ಅದು ಸುಪ್ತ ಮನಸ್ಸು. ಮತ್ತು ಗುಣಪಡಿಸುವಿಕೆಗೆ ಕೇವಲ ಒಂದೇ ಒಂದು ಪ್ರಕ್ರಿಯೆ ಇದೆ. ಅದೇ ವಿಶ್ವಾಸ ಅಥವಾ ನಂಬಿಕೆ. ಈ ಎರಡರ ಸಮೀಕರಣವು ತುಂಬಾ ಸರಳವಾಗಿದೆ. ನಿಮ್ಮನ್ನು ನೀವು ಗುಣಪಡಿಸಿಕೊಳ್ಳಬಹುದು ಎಂದು ಪ್ರಾಮಾಣಿಕವಾಗಿ ನಂಬಿ ಮತ್ತು ವಿಶ್ವಾಸ ಇಡಿ. ಆಗ ನಿಮ್ಮ ಸುಪ್ತ ಮನಸ್ಸು ಆ ಕೆಲಸವನ್ನು ನಿಮಗಾಗಿ ಮಾಡುತ್ತದೆ. ಈ ಜ್ಞಾನವನ್ನು 4000 ವರ್ಷಗಳ ಹಿಂದಿನ ಈಜಿಪ್ಟಿನ ಪಾದ್ರಿಗಳು ಮತ್ತು ಅನೇಕ ಮಹಾನ್ ವೈದ್ಯರು ಅಭ್ಯಾಸ ಮಾಡಿದ್ದಾರೆ. ಮರ್ಫಿ ಅವರು ಹೇಳುತ್ತಾರೆ, ನೀವು ಪವಾಡಗಳನ್ನು ಬಯಸಿದರೆ ನಿಮ್ಮ ಸುಪ್ತ ಮನಸ್ಸಿನ ಮೇಲೆ ನಿಷ್ಠೆ ಮತ್ತು ನಂಬಿಕೆಯನ್ನು ಇಡಿ. ಬೇರೆ ಮಾತುಗಳಲ್ಲಿ ಹೇಳುವುದಾದರೆ, ನೀವು ಸಂಪೂರ್ಣವಾಗಿ ನಂಬಿದರೆ ನಿಮ್ಮ ಸುಪ್ತ ಮನಸ್ಸು ನಿಮ್ಮ ನಂಬಿಕೆಯ ಕಾರಣದಿಂದಾಗಿ ನಿಮಗೆ ಅದ್ಭುತಗಳನ್ನು ಸಾಧಿಸಲು ಅನುವು ಮಾಡಿಕೊಡುತ್ತದೆ. ನಕಾರಾತ್ಮಕತೆ ಮತ್ತು ಸುಪ್ತ ಮನಸ್ಸು, ನೆಗೆಟಿವಿಟಿ ಅಂಡ್ ದ ಸಬ್ಕಾನ್ಷಿಯಸ್ ಮೈಂಡ್. ನೀವು ಹೀಗೆ ಹೇಳಲು ಸಾಧ್ಯವಾದರೆ, ನನಗೆ ಯಾವುದೇ ಕಾಯಿಲೆ ಇಲ್ಲ ಎಂದು ಸಂಪೂರ್ಣವಾಗಿ ನಂಬಿದರೆ ನಿಮ್ಮ ದೇಹದಿಂದ ರೋಗವನ್ನು ದೂರವಿಡಲು ನಿಮಗೆ ಸಾಧ್ಯವಾಗುತ್ತದೆ. ಇದು ಸಂಪೂರ್ಣ ಸತ್ಯ. ನೆನಪಿಡಿ, ನೀವು ಸುಪ್ತ ಮನಸ್ಸಿನ ಮಾಲೀಕರಿಗೆ ಅಥವಾ ಕ್ಯಾಪ್ಟನ್ಗೆ ಸುಳ್ಳು ಹೇಳಲು ಸಾಧ್ಯವಿಲ್ಲ. ನೀವು ಪ್ರಾಮಾಣಿಕ ಮತ್ತು ಸಕಾರಾತ್ಮಕ ಭಾವನೆಯನ್ನು ಹೊಂದಿದ್ದರೆ ಮಾತ್ರ ನಿಮ್ಮ ಸುಪ್ತ ಮನಸ್ಸು ಸಲಹೆಯನ್ನು ಸುಲಭವಾಗಿ ಸ್ವೀಕರಿಸುತ್ತದೆ. ಸುಪ್ತ ಮನಸ್ಸು ನಿಮ್ಮ ಮಾತುಗಳನ್ನು ಸುಲಭವಾಗಿ ತಿರಸ್ಕರಿಸುವುದಿಲ್ಲ. ಅದು ಕೇವಲ ನೀವು ನಿಜವೆಂದು ಭಾವಿಸುವುದನ್ನು ಸ್ವೀಕರಿಸುತ್ತದೆ. ಸರಳವಾಗಿ ಹೇಳುವುದಾದರೆ, ನಿಮಗೆ ತಲೆನೋವು ಇಲ್ಲ ಎಂಬ ಕಲ್ಪನೆಯನ್ನು ನಿಮ್ಮ ಸುಪ್ತ ಮನಸ್ಸಿಗೆ ನೀಡಬೇಕು. ಉದಾಹರಣೆಗೆ, ಒಬ್ಬ ವ್ಯಕ್ತಿಗೆ ತಲೆನೋವು ಇದ್ದಾಗ ನನಗೆ ತಲೆನೋವಿಲ್ಲ ಎಂದು ಘೋಷಿಸುವುದು ಕೆಲಸ ಮಾಡುವುದಿಲ್ಲ, ಏಕೆಂದರೆ ಅದು ಘೋಷಣೆಯಾಗಿದೆ. ಆದರೆ ನನ್ನ ತಲೆನೋವು ಕಡಿಮೆಯಾಗುತ್ತಿದೆ ಅಥವಾ ನನ್ನ ನೋವು ಕರಗುತ್ತಿದೆ ಎಂದು ಹೇಳುವುದು ಹೆಚ್ಚು ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತದೆ. ನಿಮ್ಮ ಚಿಕಿತ್ಸೆಯನ್ನು ನೀವು ಎಂದಿಗೂ ದುರ್ಬಲಗೊಳಿಸಬಾರದು. ಅದಕ್ಕಾಗಿ ನಾನು ಗುಣಮುಖನಾಗುತ್ತೇನೆ ಎಂದು ಆಶಿಸುತ್ತೇನೆ ಅಥವಾ ನಾನು ಬಯಸುತ್ತೇನೆ ಎಂಬಂತಹ ಮಾತುಗಳನ್ನು ಎಂದಿಗೂ ಬಳಸಬೇಡಿ. ನಿಮ್ಮ ಸುಪ್ತ ಮನಸ್ಸು ನಿಮ್ಮ ದೇಹದ ಸಂಪೂರ್ಣ ರಚನೆಯನ್ನು ಜಾಗೃತ ಮನಸ್ಸು ಒದಗಿಸಿದ ಆರೋಗ್ಯದ ನೀಲನಕ್ಷೆಗೆ ಅನುಗುಣವಾಗಿ ಸ್ವೀಕರಿಸುತ್ತದೆ. ಸಂದೇಹ ನಿಮ್ಮ ಶತ್ರು. ನೆನಪಿಡಿ, ಸಂದೇಹಗಳು ನಿಮ್ಮ ಸ್ನೇಹಿತರಲ್ಲ. ಸಂದೇಹಗಳು ಭಯ, ದ್ವೇಷ, ಅಪರಾಧ ಭಾವನೆ ಮತ್ತು ಕೀಳರಿಮೆ ಇವೆಲ್ಲವೂ ನಿಮ್ಮ ಸುಪ್ತ ಮನಸ್ಸಿಗೆ ನಕಾರಾತ್ಮಕತೆಯ ಬೀಜಗಳನ್ನು ಬಿತ್ತುವ ಮೂಲಭೂತ ತೊಂದರೆಗಳು. ಈ 4 ಅಂಶಗಳು ನಿಮ್ಮ ಸುಪ್ತ ಮನಸ್ಸಿಗೆ ಸೇರುವ ಪ್ರತಿಯೊಂದು ತಪ್ಪು ವಿಷಯದ ಹಿಂದಿನ ಮೂಲ ಕಾರಣಗಳಾಗಿವೆ. ಈ ನಕಾರಾತ್ಮಕ ಭಾವನೆಗಳನ್ನು ಸಮತೋಲನಗೊಳಿಸುವ ಮೂಲಕ ನಿಮ್ಮ ಸುಪ್ತ ಮನಸ್ಸಿಗೆ ಯಜಮಾನ ಯಾರು ಎಂಬುದನ್ನು ನೀವು ತೋರಿಸಬೇಕು. ಮದ್ಯಪಾನವನ್ನು ಸುಪ್ತ ಮನಸ್ಸಿನ ಮೂಲಕ ನಿವಾರಿಸುವುದು. ಸಬ್ಕಾನ್ಷಿಯಸ್ ಮೈಂಡ್ ಅಂಡ್ ಆಲ್ಕೋಹಾಲಿಸಂ. ನಿಮ್ಮ ಸಮಸ್ಯೆ ಏನೇ ಇರಲಿ, ನಿಮ್ಮ ಸುಪ್ತ ಮನಸ್ಸನ್ನು ಸಂಪರ್ಕಿಸುವ ಮತ್ತು ಅದಕ್ಕೆ ಕೆಲಸ ಮಾಡಲು ಆದೇಶ ನೀಡುವ ಪ್ರಕ್ರಿಯೆಯಲ್ಲಿ 3 ಹಂತಗಳಿವೆ. 1ನೇ ಹಂತ, ನಿಮ್ಮ ಸಮಸ್ಯೆಯನ್ನು ಸ್ಪಷ್ಟವಾಗಿ ಅರಿತುಕೊಳ್ಳುವುದು. 2ನೇ ಹಂತ, ಯಾವುದೇ ಸಂದೇಹ ಅಥವಾ ಭಯವಿಲ್ಲದೆ ಪರಿಹಾರವನ್ನು ಕಂಡುಕೊಳ್ಳಲು ಪ್ರಯತ್ನಿಸುವುದು. 3ನೇ ಹಂತ, ಅದು ಈಗಾಗಲೇ ಆಗಿಬಿಟ್ಟಿದೆ ಎಂಬ ಆಳವಾದ ನಂಬಿಕೆಯೊಂದಿಗೆ ವಿಶ್ರಾಂತಿ ಪಡೆಯುವುದು. ಈ ತಂತ್ರವನ್ನು ಸಂಪೂರ್ಣ ಶ್ರದ್ಧೆ ಮತ್ತು ನಿಶ್ಚಯದೊಂದಿಗೆ ಮಾಡಬೇಕು. ಥಾಮಸ್ ಟ್ರೊವರ್ಡ್ ಒಬ್ಬ ಸಂತೋಷದ ಜೀವನವನ್ನು ನಡೆಸಲು ಒಬ್ಬ ಮನುಷ್ಯನಿಗೆ ಅಗತ್ಯವಿರುವ ಎಲ್ಲಾ ಜ್ಞಾನವು ಈ ಕೆಲವು ಮಾತುಗಳಲ್ಲಿ ಅಡಗಿದೆ ಎಂದು ಹೇಳುತ್ತಾರೆ. ಒಬ್ಬ ಮನುಷ್ಯನು ತನ್ನೊಳಗೆ ಹೇಗೆ ಭಾವಿಸುತ್ತಾನೋ ಅವನು ಹಾಗೆಯೇ ಆಗುತ್ತಾನೆ. ಜೋಸೆಫ್ ಮರ್ಫಿ ಹೀಗೆ ಹೇಳುತ್ತಾರೆ, ನೀವು ಮದ್ಯವ್ಯಸನಿಯಾಗಿದ್ದರೆ ಸಂಯಮವು ಕೇವಲ ಒಂದು ನಕಾರಾತ್ಮಕ ವರ್ತನೆಯಲ್ಲ, ಅದು ಒಂದು ಕ್ರಿಯೆ. ಇದು ಒಂದು ಆಲೋಚನೆಯಾಗಿದೆ ಮತ್ತು ಅದು ಕಾಲ್ಪನಿಕ ಮಾನಸಿಕ ಸಂಭಾಷಣೆಯ ಮೂಲಕ ಸಕ್ರಿಯವಾಗುತ್ತದೆ. ಮದ್ಯವ್ಯಸನವನ್ನು ಜಯಿಸಲು ಇರುವ ತಂತ್ರಕ್ಕೆ ಸಹ 3 ಹಂತಗಳಿವೆ. ಸಂಯಮ ಸಾಧಿಸುವ ತಂತ್ರ, ಟೆಕ್ನಿಕ್ ಫಾರ್ ಸೊಬ್ರೈಟಿ. 1ನೇ ಹಂತ, ಮಲಗಲು ಮಲಗಿ ನಿಮ್ಮ ಮನಸ್ಸನ್ನು ಶಾಂತಗೊಳಿಸಿ ಮತ್ತು ಅರೆನಿದ್ರಾವಸ್ಥೆಗೆ ಹೋಗಿ. 2ನೇ ಹಂತ, ನಮ್ಮ ನೆನಪಿನಲ್ಲಿ ಅಡಗಿರುವಂತಹ ಒಂದು ಸಣ್ಣ ವಾಕ್ಯವನ್ನು ಆರಿಸಿ ಮತ್ತು ಅದನ್ನು ಒಂದು ಸ್ತೋತ್ರದಂತೆ ಪುನರಾವರ್ತಿಸಿ. ಉದಾಹರಣೆಗೆ,
ಸಂಯಮ ಮತ್ತು ಮನಃಶಾಂತಿ ನನ್ನದಾಗಿದೆ ಮತ್ತು ಇದಕ್ಕಾಗಿ ನಾನು ಧನ್ಯವಾದ ಹೇಳುತ್ತೇನೆ. ಈ ಮಾತುಗಳನ್ನು ನೀವು ನಿರಂತರವಾಗಿ ಪುನರಾವರ್ತಿಸಬೇಕು. ಇದನ್ನು ದಿನದಲ್ಲಿ ಕನಿಷ್ಠ 5 ನಿಮಿಷಗಳ ಕಾಲ ಮಾಡಬೇಕು. ನೀವು ಇದನ್ನು ಗಟ್ಟಿಯಾಗಿ ಅಥವಾ ಉಸಿರಿನ ಹೊರಹಾಕುವಿಕೆಯೊಂದಿಗೆ ಮನಸ್ಸಿನಲ್ಲಿ ಹೇಳಬಹುದು. 3ನೇ ಹಂತ, ನಿದ್ರೆಗೆ ಜಾರುವ ಮೊದಲು ಕಾಲ್ಪನಿಕ ಸ್ನೇಹಿತನ ತಂತ್ರವನ್ನು ಬಳಸಿ. ಕಣ್ಣುಗಳನ್ನು ಮುಚ್ಚಿ ನಿಮ್ಮ ಪ್ರೀತಿಪಾತ್ರರಲ್ಲಿ ಒಬ್ಬರು ನಿಮ್ಮ ಮುಂದೆ ಇದ್ದಾರೆ ಎಂದು ಕಲ್ಪಿಸಿಕೊಳ್ಳಿ. ನೀವು ಸಂಪೂರ್ಣವಾಗಿ ವಿಶ್ರಾಂತಿ ಪಡೆಯಬೇಕು. ನಿಮ್ಮ ಪ್ರೀತಿಪಾತ್ರರು ನಿಮಗೆ ಅಭಿನಂದಿಸುತ್ತಿದ್ದಾರೆ ಎಂದು ನೀವು ಭಾವಿಸಬೇಕು. ನೀವು ಅವರ ನಗುವನ್ನು ನೋಡಬಹುದು, ಅವರ ಧ್ವನಿಯನ್ನು ಕೇಳಬಹುದು ಮತ್ತು ಅವರ ಕೈಗಳನ್ನು ಅಥವಾ ಮುಖವನ್ನು ಸ್ಪರ್ಶಿಸಬಹುದು. ಈ ಅನುಭವವೆಲ್ಲವೂ ತುಂಬಾ ನೈಜ ಮತ್ತು ಸ್ಪಷ್ಟವಾಗಿರಬೇಕು. ಅವರು ನಿಮ್ಮನ್ನು ಅಭಿನಂದಿಸಲು ಬಳಸುವ ಪದವು ಸಂಪೂರ್ಣ ಸ್ವಾತಂತ್ರ್ಯ ಎಂಬ ಪದವಾಗಿರಲಿ. ನೀವು ಸಂಪೂರ್ಣವಾಗಿ ತೃಪ್ತರಾಗುವ ಪ್ರತಿಕ್ರಿಯೆಯನ್ನು ಪಡೆಯುವವರೆಗೆ ಈ ಪದವನ್ನು ಪದೇ ಪದೇ ಕೇಳುತ್ತಾ ಇರಿ. ಈ ತಂತ್ರದ ಮೂಲಕ ನಿಮ್ಮ ಸುಪ್ತ ಮನಸ್ಸು ಸಂಯಮ ಮತ್ತು ಸ್ವಾತಂತ್ರ್ಯದ ಆಲೋಚನೆಯನ್ನು ಸ್ವೀಕರಿಸುತ್ತದೆ. ಸುಪ್ತ ಮನಸ್ಸು ಮತ್ತು ಸಂಪತ್ತು, ಸಬ್ಕಾನ್ಷಿಯಸ್ ಮೈಂಡ್ ಅಂಡ್ ವೆಲ್ತ್. ಆರ್ಥಿಕ ಆರೋಗ್ಯಕ್ಕೆ ಹಣವು ಬಹಳ ಮುಖ್ಯ. ಅದಕ್ಕಾಗಿ ನಿಮಗೆ ಅಗತ್ಯವಿರುವ ಎಲ್ಲವೂ ನಿಮ್ಮ ಬಳಿ ಇರಬೇಕು. ನಿಮ್ಮ ಬಳಿ ಸಾಕಷ್ಟು ಹಣ ಇಲ್ಲದಿರಲು 2 ಮುಖ್ಯ ಕಾರಣಗಳಿರಬಹುದು. 1ನೇ ಕಾರಣ, ನೀವು ನಿರಂತರವಾಗಿ ಹಣದ ಬಗ್ಗೆ ನಕಾರಾತ್ಮಕ ಆಲೋಚನೆಗಳನ್ನು ನಿಮ್ಮ ಮನಸ್ಸಿನಲ್ಲಿ ಪುನರಾವರ್ತಿಸುತ್ತಿರಬಹುದು. ಉದಾಹರಣೆಗೆ, ನಾನು ಹಣವನ್ನು ದ್ವೇಷಿಸುತ್ತೇನೆ, ಹಣವು ಕೆಟ್ಟ ವಿಷಯ, ಅಥವಾ ಹಣವೇ ಎಲ್ಲಾ ದುಷ್ಟತನದ ಮೂಲ. 2ನೇ ಕಾರಣ, ನೀವು ನಿಮ್ಮ ಸುಪ್ತ ಮನಸ್ಸಿಗೆ ತಪ್ಪಾದ ಆದೇಶಗಳನ್ನು ನೀಡುತ್ತಿರಬಹುದು. ಉದಾಹರಣೆಗೆ, ನನಗೆ ಹಣ ಬೇಕು ಅಥವಾ ನನಗೆ ಹಣ ಮತ್ತು ಯಶಸ್ಸು ಬೇಕು. ಈ ರೀತಿ ಹೇಳಿದಾಗ ನಿಮ್ಮ ಸುಪ್ತ ಮನಸ್ಸು ನಿಮಗೆ ಹಣದ ಅವಶ್ಯಕತೆ ಇದೆ, ಅಂದರೆ ಅದು ಈಗ ನಿಮ್ಮ ಬಳಿ ಇಲ್ಲ ಎಂಬ ನಕಾರಾತ್ಮಕ ಸಂದೇಶವನ್ನು ತೆಗೆದುಕೊಳ್ಳುತ್ತದೆ. ಸಂಪತ್ತಿನ ತಂತ್ರ, ದ ವೆಲ್ತ್ ಟೆಕ್ನಿಕ್. ಸಂಪತ್ತನ್ನು ಆಕರ್ಷಿಸಲು ಇರುವ ತಂತ್ರವೇನೆಂದರೆ ಒಂದು ಅತ್ಯಂತ ಸ್ಥಿರವಾದ ಮತ್ತು ಶಾಂತಿಯುತವಾದ ಪದಗುಚ್ಛವನ್ನು ಕಂಡುಕೊಳ್ಳುವುದು. ಅದನ್ನು ನೀವು ಮಲಗುವ ಸಮಯದಲ್ಲಿ ನಿರಂತರವಾಗಿ ಪುನರಾವರ್ತಿಸಬೇಕು. ಹಣದ ವಿಷಯದಲ್ಲಿ ನೀವು ಈ ತಂತ್ರವನ್ನು ಬಳಸಬಹುದು. ಉದಾಹರಣೆಗೆ, ಸಂಪತ್ತು ಮತ್ತು ಯಶಸ್ಸು ಎಂಬ ಪದಗಳನ್ನು ಬಳಸಬಹುದು. ಈ 2 ಪದಗಳನ್ನು ನೀವು ಒಂದರ ನಂತರ ಒಂದರಂತೆ ಪುನರಾವರ್ತಿಸಬೇಕು. ಈ ಪುನರಾವರ್ತನೆಯನ್ನು 5 ನಿಮಿಷಗಳ ಕಾಲ, ದಿನದಲ್ಲಿ 3 ಅಥವಾ 4 ಬಾರಿ ಮಾಡಬೇಕು. ಈ ಪುನರಾವರ್ತನೆಯಿಂದ ನಿಮ್ಮ ಮತ್ತು ನಿಮ್ಮ ಸುಪ್ತ ಮನಸ್ಸಿನ ನಡುವೆ ಒಂದು ಮಾನಸಿಕ ಸಂಭಾಷಣೆ ಅಥವಾ ಸೇತುವೆ ನಿರ್ಮಾಣವಾಗುತ್ತದೆ. ಮರ್ಫಿಯವರು ಈ ಕೆಳಗಿನ ಶಾಂತಿಯುತ ಪದಗುಚ್ಛಗಳನ್ನು ಸಹ ಸೂಚಿಸುತ್ತಾರೆ. ಇದರಲ್ಲಿ ಯಾವುದೇ ಭಯ ಅಥವಾ ನಕಾರಾತ್ಮಕತೆ ಇಲ್ಲದಿರುವುದರಿಂದ ಇದು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತದೆ. 1ನೇ ಪದಗುಚ್ಛ, ನಾನು ದಿನವಿಡೀ ಮತ್ತು ರಾತ್ರಿಯಿಡೀ ನನ್ನ ವ್ಯವಹಾರದಲ್ಲಿ ಯಶಸ್ವಿಯಾಗುತ್ತಿದ್ದೇನೆ. 2ನೇ ಪದಗುಚ್ಛ, ನನ್ನ ಮಾರಾಟವು ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ ಮತ್ತು ನಾನು ಪ್ರತಿದಿನ ಪ್ರಗತಿ ಸಾಧಿಸುತ್ತಿದ್ದೇನೆ. 3ನೇ ಪದಗುಚ್ಛ, ನಾನು ಪ್ರತಿದಿನ ಪ್ರಗತಿ ಸಾಧಿಸುತ್ತಿದ್ದೇನೆ, ಮುಂದುವರಿಯುತ್ತಿದ್ದೇನೆ ಮತ್ತು ನನ್ನ ಸಂಪತ್ತು ಸಹ ಬೆಳೆಯುತ್ತಿದೆ. ಈ ಪದಗಳನ್ನು ಕೇಳಿದಾಗ ನಿಮ್ಮ ಮನಸ್ಸಿನಲ್ಲಿ ಸಂತೋಷದ ಭಾವನೆ ಮೂಡಬೇಕು. ಇವುಗಳಲ್ಲಿ ಯಾವುದೇ ಸಂದೇಹ, ಭಯ ಅಥವಾ ದ್ವೇಷದ ಅಂಶಗಳಿಲ್ಲ. ಆದ್ದರಿಂದ ಇವು ಖಂಡಿತವಾಗಿಯೂ ಕೆಲಸ ಮಾಡುತ್ತವೆ. ಸುಪ್ತ ಮನಸ್ಸು ಮತ್ತು ವೈವಾಹಿಕ ಸಮಸ್ಯೆಗಳು, ಸಬ್ಕಾನ್ಷಿಯಸ್ ಮೈಂಡ್ ಅಂಡ್ ಮ್ಯಾರಿಟಲ್ ಪ್ರಾಬ್ಲಮ್ಸ್. ಸುಪ್ತ ಮನಸ್ಸಿಗೆ ಒಂದು ಅದ್ಭುತ ಶಕ್ತಿ ಇದೆ, ಆದರೆ ಆ ಶಕ್ತಿಯು ಯಾರಿಗೂ ಪ್ರಯೋಜನವಾಗದಿದ್ದರೆ ಅದು ಸಂಪೂರ್ಣವಾಗಿ ವ್ಯರ್ಥ. ಉದಾಹರಣೆಗೆ, ಯಾರಾದರೂ ಮಾದಕ ವ್ಯಸನಿ ಅಥವಾ ಡ್ರಗ್ ಅಡಿಕ್ಟ್ ಅನ್ನು ವಿವಾಹವಾದರೆ ತಮ್ಮ ಸುಪ್ತ ಮನಸ್ಸಿನ ಶಕ್ತಿಯನ್ನು ಬಳಸಿ ಆ ಸಂಬಂಧವನ್ನು ಉಳಿಸಿಕೊಳ್ಳಲು ಪ್ರಯತ್ನಿಸುವುದು ಸರಿಯಲ್ಲ. ಆ ಸಂಬಂಧದಿಂದ ಹೊರಬರುವುದು ಉತ್ತಮ, ಏಕೆಂದರೆ ನಿಮ್ಮ ಸಂಗಾತಿ ಆ ಸಂಬಂಧದಲ್ಲಿ ಉಳಿಯಲು ಬಯಸಿದರೂ ಸಹ ಅದು ಕೇವಲ ವಿಫಲವಾದ ಮದುವೆಯಾಗಿಯೇ ಉಳಿಯುತ್ತದೆ. ಒಬ್ಬ ಪಾಲುದಾರನಿಗೆ ಮದುವೆಯನ್ನು ಕೊನೆಗೊಳಿಸುವ ತೀವ್ರವಾದ ಬಯಕೆ ಇದ್ದು ಇನ್ನೊಬ್ಬರಿಗೆ ಒಟ್ಟಿಗೆ ಇರಬೇಕೆಂಬ ಬಯಕೆ ಇದ್ದರೆ ಆ ಮನೆಯು ವಿಭಜನೆಯಾದ ಮನೆಗೆ ಸಮಾನ. ಅಂತಹ ಮನೆಯು ಎಂದಿಗೂ ನೆಲೆಯಾಗಿ ನಿಲ್ಲುವುದಿಲ್ಲ, ಅದು ಒಂದು ದಿನ ಮುರಿದು ಬೀಳುತ್ತದೆ. ಆದ್ದರಿಂದ ಅಂತಹ ತಪ್ಪು ಸಂಬಂಧವನ್ನು ತಡೆಯಲು ಉತ್ತಮ ಸಮಯವೆಂದರೆ ಮದುವೆಗೆ ಮೊದಲು. ನಿಮ್ಮ ಎಲ್ಲಾ ವೈವಾಹಿಕ ಸಮಸ್ಯೆಗಳಿಗೆ ಕಾರಣವೇನೆಂದರೆ ನೀವು ಸರಿಯಾದ ಪತಿ ಅಥವಾ ಪತ್ನಿಯನ್ನು ಆಕರ್ಷಿಸಲು ನಿಮ್ಮ ಸುಪ್ತ ಮನಸ್ಸನ್ನು ಸರಿಯಾಗಿ ಬಳಸಿಲ್ಲ. ಸರಿಯಾದ ಸಂಗಾತಿಯನ್ನು ಆಕರ್ಷಿಸುವ ತಂತ್ರ, ಟೆಕ್ನಿಕ್ ಫಾರ್ ಅಟ್ರಾಕ್ಟಿಂಗ್ ದ ರೈಟ್ ಪಾರ್ಟ್ನರ್. ಇದನ್ನು ಸಾಧಿಸಲು ನೀವು ಈ ಕೆಳಗಿನ ತಂತ್ರವನ್ನು ಬಳಸಬಹುದು. 1ನೇ ಹಂತ, ಒಂದು ಆರಾಮದಾಯಕವಾದ ಕುರ್ಚಿಯಲ್ಲಿ ಕುಳಿತು ಕಣ್ಣುಗಳನ್ನು ಮುಚ್ಚಿ ಮತ್ತು ನಿಮ್ಮ ದೇಹವನ್ನು ಸಂಪೂರ್ಣವಾಗಿ ವಿಶ್ರಾಂತಿ ಮಾಡಿ. 2ನೇ ಹಂತ, ಸಂಪೂರ್ಣವಾಗಿ ಮೌನವಾಗಿರಿ. 3ನೇ ಹಂತ, ನಿಮ್ಮ ಸುಪ್ತ ಮನಸ್ಸಿನೊಂದಿಗೆ ಮಾತನಾಡಲು ಪ್ರಾರಂಭಿಸಿ ಮತ್ತು ಹೀಗೆ ಹೇಳಿ, ನಾನು ಒಬ್ಬ ಪ್ರಾಮಾಣಿಕ, ನಿಷ್ಠಾವಂತ, ವಿಧೇಯ, ದಯೆ ಮತ್ತು ಶಾಂತಿಯುತ ಹಾಗೂ ಸಂತೋಷವಾಗಿರುವ ಸಂಗಾತಿಯನ್ನು ಆಕರ್ಷಿಸುತ್ತಿದ್ದೇನೆ. ಈ ಎಲ್ಲಾ ಉತ್ತಮ ಗುಣಗಳು ಈಗ ನಿಮ್ಮ ಸುಪ್ತ ಮನಸ್ಸಿಗೆ ಹೋಗುತ್ತಿವೆ ಎಂದು ನೀವು ಕಲ್ಪಿಸಿಕೊಳ್ಳಿ. ಈ ಎಲ್ಲಾ ಗುಣಗಳನ್ನು ನಿಮ್ಮ ಸುಪ್ತ ಮನಸ್ಸು ಸ್ವೀಕರಿಸಿದ ತಕ್ಷಣ ಅವು ನಿಮ್ಮ ಸ್ವಂತದ ಭಾಗವಾಗುತ್ತವೆ. ನೀವು ಆಕರ್ಷಣೆಯ ಒಂದು ಸ್ಥಿರವಾದ ಮತ್ತು ನಂಬಲರ್ಹವಾದ ನಿಯಮವಿದೆ ಎಂದು ತಿಳಿದಿರಬೇಕು. ಅದರ ಮೂಲಕ ನೀವು ಆ ವ್ಯಕ್ತಿಯನ್ನು ನಿಮ್ಮೆಡೆಗೆ ಸೆಳೆಯಬಹುದು. ಬೇರೆ ಮಾತುಗಳಲ್ಲಿ ಹೇಳುವುದಾದರೆ, ನಿಮ್ಮ ಸುಪ್ತ ಮನಸ್ಸಿನಲ್ಲಿ ನೀವು ಬರೆದಿರುವ ಈ ಗುಣಗಳ ಕಾರಣದಿಂದಾಗಿ ನೀವು ನಿಮ್ಮ ಪಾಲುದಾರರನ್ನು ಆಕರ್ಷಿಸುತ್ತೀರಿ ಎಂದು ನಿಮಗೆ ತಿಳಿದಿದೆ.
ಸುಪ್ತ ಮನಸ್ಸು ಮತ್ತು ಮಾರ್ಗದರ್ಶನ, ಸಬ್ಕಾನ್ಷಿಯಸ್ ಮೈಂಡ್ ಆ್ಯಂಡ್ ಗೈಡೆನ್ಸ್. ನೀವು ಅಲಾರಾಂ ಇಲ್ಲದೆ ಸರಿಯಾಗಿ ಬೆಳಗಿನ ಜಾವ 5:39ಕ್ಕೆ 5:39 ಹೇಗೆ ಎಚ್ಚರಗೊಳ್ಳಲು ಸಾಧ್ಯ ಎಂದು ನಿಮಗೆ ತಿಳಿದಿದೆಯೇ? ಏಕೆಂದರೆ ನೀವು ಎಚ್ಚರಗೊಳ್ಳಲು ಬಯಸಿದ್ದ ಸಮಯ ಅದೇ ಆಗಿತ್ತು. ನೀವು ನಿಮ್ಮ ಸುಪ್ತ ಮನಸ್ಸಿಗೆ ನಿರ್ದಿಷ್ಟವಾಗಿ ಆ ಸಮಯದಲ್ಲಿ ನಿಮ್ಮನ್ನು ಎಬ್ಬಿಸುವಂತೆ ಆದೇಶ ನೀಡಿದ್ದೀರಿ. ನೀವು ಈ ಆದೇಶವನ್ನು ಆತ್ಮವಿಶ್ವಾಸದಿಂದ ಹೇಳಿದರೆ ಸುಪ್ತ ಮನಸ್ಸು ನಿಮ್ಮ ಆದೇಶವನ್ನು ಸ್ವೀಕರಿಸಿ ಅದನ್ನು ಕಾರ್ಯರೂಪಕ್ಕೆ ತರುತ್ತದೆ. ಅದೇ ರೀತಿ ನಿಮಗೆ ಮಾರ್ಗದರ್ಶನ ಅಥವಾ ನಿರ್ದೇಶನ ಬೇಕಾದರೆ ನಿಮ್ಮ ಸುಪ್ತ ಮನಸ್ಸಿಗೆ ಆ ವಿಷಯವನ್ನು ತಿಳಿಸಿ ಮತ್ತು ಮಲಗುವ ಮೊದಲು ಅದನ್ನು ಪ್ರಶ್ನಿಸಿ. ನಿಮ್ಮ ಸುಪ್ತ ಮನಸ್ಸು ನಿಮಗೆ ಒಂದು ದಾರಿಯನ್ನು ತೋರಿಸುತ್ತದೆ ಮತ್ತು ಕೆಲವೊಮ್ಮೆ ನಿಮ್ಮ ಕನಸುಗಳ ಮೂಲಕವೂ ಉತ್ತರವನ್ನು ಪಡೆಯಬಹುದು. ಮಾರ್ಗದರ್ಶನ ಪಡೆಯುವ ತಂತ್ರ, ಟೆಕ್ನಿಕ್ ಫಾರ್ ಗೈಡೆನ್ಸ್. ತಂತ್ರವು ಇನ್ನೂ ಅದೇ ಆಗಿದೆ. ನಿಮ್ಮ ದೇಹವನ್ನು ನೀವು ವಿಶ್ರಾಂತಿ ಮಾಡಬೇಕು ಮತ್ತು ನಿಮ್ಮ ಗಮನವು ನಿಮ್ಮ ಸಮಸ್ಯೆಯ ಕಡೆಗೆ ಇರಬೇಕು. 1ನೇ ಹಂತ, ಮೊದಲು ನಿಮ್ಮ ಜಾಗೃತ ಮನಸ್ಸಿನಿಂದಲೇ ಸಮಸ್ಯೆಯನ್ನು ಪರಿಹರಿಸಲು ಪ್ರಯತ್ನಿಸಿ. 2ನೇ ಹಂತ, ನಂತರ ನೀವು ಅದರ ಪರಿಹಾರವನ್ನು ಕಂಡುಕೊಂಡಾಗ ನೀವು ಎಷ್ಟು ಸಂತೋಷಪಡುತ್ತೀರಿ ಎಂದು ಆಲೋಚಿಸಿ. ಇದನ್ನು ಹೊರತುಪಡಿಸಿ ಬೇರೆ ಯಾವುದರ ಬಗ್ಗೆಯೂ ಯೋಚಿಸಬೇಡಿ. ಒಂದು ವೇಳೆ ನಿಮ್ಮ ಮನಸ್ಸು ಬೇರೆಡೆ ತಿರುಗಿದರೆ ಅದನ್ನು ಮತ್ತೆ ಪರಿಹಾರದ ಕಡೆಗೆ ತನ್ನಿ. ಅಂತಿಮವಾಗಿ ವಿಶ್ರಾಂತಿ ಮತ್ತು ನಿದ್ರೆಯ ಸಮಯದಲ್ಲಿ, ಅಂದರೆ ಕನಸು ಕಾಣುವ ಸ್ಥಿತಿಯಲ್ಲಿ ನಿದ್ರೆಗೆ ಜಾರುವ ಮೊದಲು ಮತ್ತೆ ಹೇಳಿ, ಈಗ ನನಗೆ ಉತ್ತರ ಸಿಗುತ್ತದೆ. ನನ್ನ ಸುಪ್ತ ಮನಸ್ಸಿಗೆ ಉತ್ತರ ತಿಳಿದಿದೆ ಎಂದು ನನಗೆ ಗೊತ್ತು. ನೀವು ಪರಿಹಾರವನ್ನು ಪಡೆಯುತ್ತೀರಿ ಎಂಬ ಈ ಭಾವನೆಯೊಂದಿಗೆ ಮಲಗಲು ಸಿದ್ಧರಾಗಿ. ನಿಮ್ಮ ಮನಸ್ಸಿನಲ್ಲಿ ಈ ವಿಷಯಗಳೇ ಇರಬೇಕು. ನಿಮ್ಮ ಮನಸ್ಸು ಬೇರೆಡೆಗೆ ತಿರುಗಿದರೂ ಸಹ ಚಿಂತಿಸಬೇಡಿ, ನಿಮ್ಮ ಸುಪ್ತ ಮನಸ್ಸು ಬೆಳಿಗ್ಗೆ ಅದನ್ನು ಸರಿಪಡಿಸುತ್ತದೆ. ನಿಮ್ಮ ಸಮಸ್ಯೆಗಳನ್ನು ನಿಮ್ಮ ಸುಪ್ತ ಮನಸ್ಸಿಗೆ ವರ್ಗಾಯಿಸಬೇಡಿ. ನಿಮ್ಮ ಪರಿಹಾರವು ಆಗಲೇ ಯೋಜಿಸಲ್ಪಟ್ಟಾಗ ಮಾತ್ರ ಬರುತ್ತದೆ. ನೆನಪಿಡಿ, ನೀವು ಅತಿ ಹೆಚ್ಚು ಯಾವುದರ ಬಗ್ಗೆ ಯೋಚಿಸುತ್ತೀರೋ ಅದಕ್ಕೆ ಅನುಗುಣವಾಗಿ ನೀವು ಯಾವಾಗಲೂ ಮಾರ್ಗದರ್ಶನವನ್ನು ಸ್ವೀಕರಿಸುತ್ತೀರಿ. ಸುಪ್ತ ಮನಸ್ಸು ಮತ್ತು ಭಯ, ಸಬ್ಕಾನ್ಷಿಯಸ್ ಮೈಂಡ್ ಅಂಡ್ ಫಿಯರ್. ಒಮ್ಮೆ ಎಮರ್ಸನ್ ಹೀಗೆ ಹೇಳಿದರು, ನಿಮಗೆ ಯಾವುದರ ಬಗ್ಗೆ ಭಯವಿದೆಯೋ ಆ ಕೆಲಸವನ್ನೇ ಮಾಡಿ. ಆದರೆ ಮರ್ಫಿಯವರು ಹೇಳುತ್ತಾರೆ, ಎಮರ್ಸನ್ ಒಂದು ವಿಷಯವನ್ನು ಹೇಳಲು ಮರೆತಿದ್ದಾರೆ. ನಿಮಗೆ ಭಯವಾಗುವ ಕೆಲಸವನ್ನು ನೀವು ನಿಜವಾಗಿಯೂ ಮಾಡಬೇಕಾಗಿಲ್ಲ. ಆ ಕೆಲಸವನ್ನು ಕೇವಲ ಊಹಿಸುವ ಮೂಲಕವೂ ನೀವು ನಿಮ್ಮ ಮನಸ್ಸನ್ನು ಅದರಲ್ಲಿ ನಿಪುಣಗೊಳಿಸಬಹುದು. ನಂತರ ನಿಮ್ಮ ಸುಪ್ತ ಮನಸ್ಸು ನಿಮ್ಮನ್ನು ಸರಿಯಾದ ಹಾದಿಯಲ್ಲಿ ಕರೆದೊಯ್ಯುತ್ತದೆ. ಇಲ್ಲಿ ಮರ್ಫಿಯವರು ಒಬ್ಬ ಗಾಯಕಿಯ ಕಥೆಯನ್ನು ಹೇಳುತ್ತಾರೆ. ಆ ಗಾಯಕಿ ಅದ್ಭುತ ಧ್ವನಿಯನ್ನು ಹೊಂದಿದ್ದರೂ ಸಹ ಪ್ರೇಕ್ಷಕರ ಮುಂದೆ ಪ್ರದರ್ಶನ ನೀಡಲು ಭಯಪಡುತ್ತಿದ್ದಳು. ಮರ್ಫಿಯವರು ಆಕೆಗೆ ಒಂದು ತಂತ್ರವನ್ನು ಸೂಚಿಸಿದರು ಮತ್ತು ಈಗ ಆಕೆ ಒಬ್ಬ ಸ್ಟಾರ್ ಆಗಿದ್ದಾಳೆ. ಆ ಗಾಯಕಿಗೆ ಈ ಕೆಳಗಿನ ಕೆಲಸವನ್ನು ತನ್ನ ಕೋಣೆಯಲ್ಲಿ ಒಂಟಿಯಾಗಿ ದಿನಕ್ಕೆ 3 ಬಾರಿ ಮಾಡುವಂತೆ ಸಲಹೆ ನೀಡಲಾಯಿತು. 1ನೇ ಹಂತ, ಆಕೆಯನ್ನು ಕೋಣೆಯಲ್ಲಿ ಕುಳಿತು ವಿಶ್ರಾಂತಿ ತೆಗೆದುಕೊಂಡು ಕಣ್ಣುಗಳನ್ನು ಮುಚ್ಚುವಂತೆ ಹೇಳಲಾಯಿತು. 2ನೇ ಹಂತ, ನಂತರ ಆಕೆಗೆ ಈ ಕೆಳಗಿನ ಮಾತುಗಳನ್ನು ಭಾವನೆಯೊಂದಿಗೆ ನಿಧಾನವಾಗಿ ಮತ್ತು ಸದ್ದಿಲ್ಲದೆ ಹೇಳುವಂತೆ ಸಲಹೆ ನೀಡಲಾಯಿತು. ನಾನು ವೇದಿಕೆಯ ಮೇಲೆ ಸುಂದರವಾಗಿ ಹಾಡುತ್ತೇನೆ. ನಾನು ಶಾಂತಳಾಗಿದ್ದೇನೆ ಮತ್ತು ಸಂಪೂರ್ಣ ಆತ್ಮವಿಶ್ವಾಸದಿಂದ ಇರುತ್ತೇನೆ. ಇದನ್ನು ದಿನಕ್ಕೆ 3 ಬಾರಿ ಮತ್ತು ಒಮ್ಮೆ ಮಲಗುವ ಮೊದಲು ಮಾಡುವಂತೆ ಸೂಚಿಸಲಾಯಿತು. ಕೇವಲ 1 ವಾರದ ನಂತರ ಆಕೆ ತನ್ನ ಅಸಾಧಾರಣ ಮತ್ತು ಶಕ್ತಿಯುತ ಆಡಿಷನ್ ನೀಡಿದಳು ಮತ್ತು ಆ ನಂತರ ಆಕೆಗೆ ವೇದಿಕೆಗೆ ಹೋಗಲು ಎಂದಿಗೂ ಭಯವಾಗಲಿಲ್ಲ. ಮನಸ್ಸಿನ 2 ಮುಖಗಳ ಪುನರ್ಮನನ, ರೀಕ್ಯಾಪ್ ಆಫ್ ದ 2 ಫೇಸಸ್ ಆಫ್ ದ ಮೈಂಡ್. ಆತ್ಮೀಯರೇ, ನಾವು ಮತ್ತೊಮ್ಮೆ ನಮ್ಮ ಮನಸ್ಸಿನ 2 ಮುಖ್ಯ ಭಾಗಗಳನ್ನು ನೆನಪಿಸಿಕೊಳ್ಳೋಣ. ವಸ್ತುನಿಷ್ಠ ಮತ್ತು ವ್ಯಕ್ತಿನಿಷ್ಠ ಮನಸ್ಸು. ನಮ್ಮಲ್ಲಿ ಒಂದೇ ಮನಸ್ಸಿದ್ದರೂ ಅದು 2 ವಿಭಿನ್ನ ಕ್ರಿಯೆಗಳನ್ನು ಹೊಂದಿದೆ. ಈ 2 ಕಾರ್ಯಗಳಿಗೆ ಹಲವಾರು ಹೆಸರುಗಳಿವೆ. ವಸ್ತುನಿಷ್ಠ ಮನಸ್ಸು, ಜಾಗೃತ ಮನಸ್ಸು, ನಮ್ಮ 5 ಇಂದ್ರಿಯಗಳ ಮೂಲಕ ವಸ್ತುನಿಷ್ಠ ಸಂಗತಿಗಳನ್ನು ಗ್ರಹಿಸುತ್ತದೆ. ಇದಕ್ಕೆ ವಿರುದ್ಧವಾಗಿ ವ್ಯಕ್ತಿನಿಷ್ಠ ಮನಸ್ಸು, ಸುಪ್ತ ಮನಸ್ಸು, ನಮ್ಮ ಭಾವನೆಗಳನ್ನು ಹಿಡಿದಿಟ್ಟುಕೊಳ್ಳುತ್ತದೆ. ನಿಮ್ಮ ಜಾಗೃತ ಮನಸ್ಸು ನೀವು ಸಕ್ರಿಯರಾಗಿದ್ದಾಗ ಉತ್ತಮವಾಗಿ ಕೆಲಸ ಮಾಡುತ್ತದೆ. ಅದೇ ರೀತಿ ನಿಮ್ಮ ಸುಪ್ತ ಮನಸ್ಸು ನೀವು ವಿಶ್ರಾಂತಿ ಪಡೆಯುತ್ತಿರುವಾಗ ಅಥವಾ ನಿಷ್ಕ್ರಿಯರಾಗಿರುವಾಗ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸುತ್ತದೆ. ಈ ಸ್ಥಿತಿಯಲ್ಲಿ ನಿಮ್ಮ ದೇಹವು ಬಾಹ್ಯ ವಾಸ್ತವದ ಗ್ರಹಿಕೆಯನ್ನು ನಿಗ್ರಹಿಸುತ್ತದೆ. ಇದು ನೀವು ನಿದ್ರೆಯಲ್ಲಿರುವಾಗ ಸಂಭವಿಸುತ್ತದೆ. ಆದ್ದರಿಂದ ಇದು ನಿಮ್ಮ ಸುಪ್ತ ಮನಸ್ಸಿಗೆ ಸಲಹೆಗಳನ್ನು ನೀಡಲು ಇರುವ ಅತ್ಯುತ್ತಮ ಸಮಯ. ನಿದ್ರೆಗೆ ಜಾರುವ ಮೊದಲು ಶಾಂತವಾದ ಮತ್ತು ವಿಶ್ರಾಂತ ಸ್ಥಿತಿಯಲ್ಲಿ ನಿಮ್ಮ ಸುಪ್ತ ಮನಸ್ಸಿಗೆ ಸಲಹೆಯನ್ನು ತಿಳಿಸಿ. ಹಿಂದಿನ ಕಾಲದಲ್ಲಿ ಜನರು ನಮ್ಮ ಹೃದಯವನ್ನೇ ಸುಪ್ತ ಮನಸ್ಸು ಎಂದು ಕರೆಯುತ್ತಿದ್ದರು. ಅವರು ಹೃದಯವೇ ನಮ್ಮ ಸುಪ್ತ ಮನಸ್ಸು ಎಂದು ತಿಳಿದಿದ್ದರು, ಆದರೆ ಅವರು ಅದನ್ನು ಆ ಹೆಸರಿನಿಂದ ಕರೆಯುತ್ತಿರಲಿಲ್ಲ. ಥಾಮಸ್ ಟ್ರೋವರ್ಡ್ ಸಹ ತಮ್ಮ 2ನೇ ಅಧ್ಯಾಯದಲ್ಲಿ ತರ್ಕವು ರೇಷ್ಮೆ ಎಂದಿದ್ದಾರೆ. ಇದರ ಅರ್ಥ ಸುಪ್ತ ಮನಸ್ಸು. ಬೇರೆ ಮಾತುಗಳಲ್ಲಿ ಹೇಳುವುದಾದರೆ, ನೀವು ನಿಮ್ಮ ಹೃದಯದೊಂದಿಗೆ ಅಥವಾ ದೇವರಿಗೆ ಪ್ರಾರ್ಥನೆ ಮಾಡುವಾಗ ನೀವು ವಾಸ್ತವವಾಗಿ ನಿಮ್ಮ ಸುಪ್ತ ಮನಸ್ಸಿನೊಂದಿಗೆ ಮಾತನಾಡುತ್ತಿರುತ್ತೀರಿ. ಇದು ಯಾವುದೇ ತಪ್ಪು ಆಲೋಚನೆಯಲ್ಲ, ಏಕೆಂದರೆ ಈ ರೀತಿ ಮಾತನಾಡುವುದರಿಂದಲೇ ನಿಮ್ಮ ಹೆಚ್ಚು ಬೇಡಿಕೆಯುಳ್ಳ ಆಸೆಗಳು ನಿಜವಾಗುತ್ತವೆ. ನೀವು ಕೇವಲ ನಂಬಿಕೆ ಮತ್ತು ಮುಗ್ಧತೆಯಿಂದ ಸಂಪೂರ್ಣ ಸಮರ್ಪಣೆಯೊಂದಿಗೆ ನಂಬುವ ಅಗತ್ಯವಿದೆ. ನೀವು ಯಾವುದನ್ನು ನಂಬುತ್ತೀರಿ ಎಂಬುದು ಮುಖ್ಯವಲ್ಲ. ನಂಬಿಕೆ ನಿಮ್ಮ ಸುಪ್ತ ಮನಸ್ಸಿಗೆ ಮಾರ್ಗವನ್ನು ತೆರೆಯುತ್ತದೆ ಮತ್ತು ನಿಮ್ಮ ಎಲ್ಲ ಆಸೆಗಳಿಗೆ ಪ್ರತ್ಯುತ್ತರ ನೀಡುತ್ತದೆ.
ಇದೇ ರೀತಿ ನಿಮ್ಮ ಜೀವನದ ಪ್ರತಿಯೊಂದು ಸಮಸ್ಯೆಗೂ ನೀವು ಸುಲಭವಾಗಿ ಪರಿಹಾರವನ್ನು ಕಂಡುಕೊಳ್ಳಬಹುದು. ನಿಮ್ಮ ಮನಸ್ಸಿನ ಪವಾಡಗಳು ಎಂಬ ಜೋಸೆಫ್ ಮರ್ಫಿಯವರ ಈ ಅದ್ಭುತ ಕೃತಿಯ ವಿಶ್ಲೇಷಣೆಯನ್ನು ಇಲ್ಲಿಗೆ ಮುಕ್ತಾಯ ಮಾಡುತ್ತಿದ್ದೇವೆ. ಪ್ರೀತಿಯ ಸ್ನೇಹಿತರೆ, ನಮ್ಮ ಸುಪ್ತ ಮನಸ್ಸು ಒಂದು ಅಪಾರ ಶಕ್ತಿಯ ಗೋದಾಮು. ನಾವು ಪ್ರತಿದಿನ ಎದುರಿಸುವ ಸವಾಲುಗಳನ್ನು ಜಯಿಸಲು, ಉತ್ತಮ ಸಂಪತ್ತನ್ನು ಮತ್ತು ಶಾಂತಿಯುತ ಸಂಬಂಧಗಳನ್ನು ನಿರ್ಮಿಸಲು ಇದು ಒಂದು ಸೂಕ್ತ ಸಾಧನ. ಈ ಜ್ಞಾನವನ್ನು ಅಳವಡಿಸಿಕೊಳ್ಳುವ ಮೂಲಕ ನಿಮ್ಮ ಜಾಗೃತ ಮನಸ್ಸನ್ನು ಕ್ಯಾಪ್ಟನ್ ಆಗಿ ಬಳಸಿ ನಿಮ್ಮ ಜೀವನದ ನೌಕೆಯನ್ನು ಯಶಸ್ಸಿನ ತೀರಕ್ಕೆ ಕೊಂಡೊಯ್ಯಲು ಸಾಧ್ಯವಿದೆ. ಸುಪ್ತ ಮನಸ್ಸಿನ ಮೇಲೆ ವಿಶ್ವಾಸವಿಡುವುದು, ಪ್ರಾಮಾಣಿಕ ಮತ್ತು ಸಕಾರಾತ್ಮಕ ಸಲಹೆಗಳನ್ನು ನೀಡುವುದು ಹಾಗೂ ನಿದ್ರೆಯ ಮೊದಲು ವಿಶ್ರಾಂತಿ ಸ್ಥಿತಿಯನ್ನು ಬಳಸುವುದು, ಈ ಎಲ್ಲವೂ ನಿಮ್ಮ ಜೀವನದ ಪವಾಡಗಳ ಕೀಲಿಕೈಗಳಾಗಿವೆ. ನಿಮಗೆ ಈ ವಿಶ್ಲೇಷಣೆ ಇಷ್ಟವಾಗಿದೆ ಎಂದು ನಾವು ಭಾವಿಸುತ್ತೇವೆ. ಈ ಪುಸ್ತಕದಲ್ಲಿರುವ ಪಾಠಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಿಮ್ಮ ಜೀವನವನ್ನು ಇನ್ನಷ್ಟು ಉತ್ತಮ ರೀತಿಯಲ್ಲಿ ನಡೆಸಲು ನಿಮಗೆ ಸಾಧ್ಯವಾಗಲಿ ಎಂದು ನಾವು ಹಾರೈಸುತ್ತೇವೆ. ನಿಮ್ಮ ಈ ಪ್ರೀತಿ, ಬೆಂಬಲ ಮತ್ತು ಸಲಹೆಗಳೇ ನಮ್ಮ ಚಾನೆಲ್ನ ಬೆಳವಣಿಗೆಗೆ ಪ್ರೇರಣೆ. ಆದ್ದರಿಂದ ಈ ವಿಡಿಯೋ ನಿಮಗೆ ಸಹಾಯಕವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ವಿಭಾಗದಲ್ಲಿ ತಿಳಿಸಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಈ ಜ್ಞಾನ ಇತರರಿಗೂ ಸಹಾಯಕವಾಗಬಹುದು ಎಂದು ನಿಮಗೆ ಅನಿಸಿದರೆ ದಯವಿಟ್ಟು ಎಲ್ಲರೊಂದಿಗೆ ಹಂಚಿಕೊಳ್ಳಿ. ಮತ್ತಷ್ಟು ಉತ್ತಮ ಮತ್ತು ಒಳನೋಟವುಳ್ಳ ವಿಡಿಯೋದೊಂದಿಗೆ ನಾವು ನಿಮ್ಮನ್ನು ಶೀಘ್ರದಲ್ಲೇ ಭೇಟಿಯಾಗುತ್ತೇವೆ. ಅಲ್ಲಿಯವರೆಗೆ ನಿಮ್ಮ ಸುಪ್ತ ಮನಸ್ಸಿನ ಶಕ್ತಿಯನ್ನು ಬಳಸಿ ನಿಮ್ಮ ಪ್ರತಿದಿನವನ್ನು ಪವಾಡಗಳ ದಿನವನ್ನಾಗಿ ಮಾಡಿಕೊಳ್ಳಿ. ಧನ್ಯವಾದಗಳು.